ಸೊ ಗೈಸ್ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಬ್ಯಾಕ್ ರೂಮ್ಸ್ ಮೂವಿಯನ್ನ. ಇದು ಲೇಟೆಸ್ಟ್ ಆಗಿ ಬಂದಿರುವಂತಹ ಹಾರರ್ ಮೂವೀಸ್ ಗಳಲ್ಲಿ ಕೂಡ ಹಿಟ್ ಆಗಿದೆ. ಜಸ್ಟ್ ಲೈಕ್ ಒಬ್ಸೆಷನ್ ಮೂವಿ ಅಂತೂ ಕಡಿಮೆ ಬಜೆಟ್ ಅಲ್ಲಿ ಮಾಡಿದ್ರು, ಬಟ್ ಅದಂತೂ 2,000 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ. ಮತ್ತೆ ಅದು ಕೂಡ ಮಾಡಿದ್ದು ಒಬ್ಬ ಯೂಟ್ಯೂಬರೇ ಆಗಿದ್ದ. ಸೊ ಈ ಮೂವಿಯನ್ನು ಕೂಡ ಒಬ್ಬ ಯೂಟ್ಯೂಬರೇ ಮಾಡಿದ್ದಾನೆ. ಇದು 2026 ನ ಬೆಸ್ಟ್ ಹಾರರ್ ಅಂತ ಕೂಡ ಕನ್ಸಿಡರ್ ಮಾಡಲಾಗಿದೆ. ಹಾಗಾಗಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತೀನಿ. ಆದ್ರೆ ನಾನು ಇದರಲ್ಲಿ ಕೇವಲ ಇಮೇಜಸ್ ಅನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಕಾಪಿರೈಟ್ ಬೀಳೋ ಎಲ್ಲ ಚಾನ್ಸಸ್ ಇದೆ. ಮತ್ತೆ ಗಾಯ್ಸ್ ಇದರಲ್ಲಿ ಕನ್ಫ್ಯೂಷನ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ, ಹಾಗಾಗಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ವಿಡಿಯೋಗೆ ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಕಥೆಯನ್ನ ಶುರು ಮಾಡೋಣ. ಕಥೆಯ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡ್ತೀವಿ ನರೇನ್ ವಾರ್ನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ. ಇವನೊಬ್ಬ ರಿಸರ್ಚರ್ ಆಗಿರ್ತಾನೆ, ಮತ್ತೆ ಇವನು ಸಿಂಕ್ ಅನ್ನೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ನರೇನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡ್ತೀವಿ ಅವನು ಕ್ಯಾಮರಾವನ್ನು ಹಿಡ್ಕೊಂಡು ಒಂದು ಜಾಗಕ್ಕೆ ಬಂದಿದ್ದಾನೆ. ಈ ಜಾಗ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಇಲ್ಲಿ ಕೇವಲ ರೂಮ್ಸ್ ಗಳಿವೆ, ಎಲ್ಲಿ ಹೋದ್ರೂ ಬರೀ ರೂಮ್ಸ್ ಗಳೇ ಕಾಣ್ತಿವೆ. ಅದಕ್ಕೋಸ್ಕರನೇ ಮೂವಿ ಹೆಸರು ಕೂಡ ಬ್ಯಾಕ್ ರೂಮ್ಸ್ ಅಂತ ಇಟ್ಟಿದ್ದಾರೆ. ಮತ್ತೆ ನಮ್ಮ ನರೇನ್ ಸೀದಾ ಓಡ್ಕೊಂಡು ಒಂದು ರೇಡಿಯೋದ ಬಳಿ ಬರ್ತಾನೆ ಅಂಡ್ ಅವನು ಮೆಸೇಜ್ ಕೊಡ್ತಾನೆ, ನಾನೀಗ ತುಂಬಾ ಎದುರು ಹೋಗಿದ್ದೆ ಅಂತ. ಆದ್ರೆ ಇದೇ ಜಾಗದಲ್ಲಿ ಸ್ವಲ್ಪ ನಾಯ್ಸ್ ಬರುತ್ತೆ. ಅಲ್ಲೇ ನಾವು ನೋಡ್ತೀವಿ ಒಂದು ಪಕ್ಷಿ ಕೂಡ ಬಿದ್ದಿತ್ತಂತೆ. ಅವನು ಅದ್ರ ಹತ್ರ ಹೋದಾಗ ಅದು ಸೀದಾ ಹಾರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಏನಿದೆ ಅಂತ ನೋಡಕ್ಕಂತ ಸ್ಟ್ರೈಟ್ ಹೋಗ್ತಾ ಇರುವಾಗ ಅಲ್ಲಿ ಏನೋ ನೆರಳಿನ ರೀತಿ ಕಾಣ್ತಿರುತ್ತೆ, ಚೂರಿಯನ್ನು ಹಿಡ್ಕೊಂಡ ಹಾಗೆ. ಅದನ್ನ ನೋಡಿ ರಿಟರ್ನ್ ಹೋಗ್ತಾನೆ ಓಡ್ಕೊಂಡು. ಹೀಗೆ ಅಲ್ಲಿಂದ ಇನ್ನೊಂದು ರೂಮ್ಗೆ ಹೋಗ್ತಾನೆ. ಹೀಗೇನೆ ರೂಮ್ ನಿಂದ ರೂಮ್ಗೆ ಹೋಗ್ತಾ ಇದ್ದಾನೆ. ಆಕ್ಚುಲಿ ಅಲ್ಲಿರುವಂತ ರೂಮ್ ಗಳಿಗೆ ಕೊನೆನೇ ಇಲ್ಲ. ಆದ್ರೆ ಒಂದು ರೂಮ್ ಅಲ್ಲಿ ಹೊರಗಡೆ ಬರೋದಕ್ಕೆ ಒಂದು ಡೋರ್. ಆದ್ರೆ ಗಾಯ್ಸ್ ನಮ್ಗೆ ಅವನ ಫೇಸ್ ಅನ್ನೆಲ್ಲ ಅಲ್ಲಿ ತೋರಿಸೋದಿಲ್ಲ, ಜಸ್ಟ್ ಅವನ ಪಾಯಿಂಟ್ ಆಫ್ ವ್ಯೂ ಅನ್ನ ಮಾತ್ರ ತೋರಿಸ್ತಾರೆ, ಅಂದ್ರೆ ಕ್ಯಾಮರಾದ ಆಂಗಲ್ ಅನ್ನ ಮಾತ್ರ. ಮತ್ತೆ ಅದೊಂಥರ ಶಾಡೋ ರೀತಿ ಏನೋ ಕಾಣೋದಿತ್ತು ತಾನೆ. ಅದು ನರೇನ್ ಅನ್ನ ಕೊಲ್ಲುತ್ತೆ ಕಾಣಿಸುತ್ತೆ. ಹಾಗಾಗಿ ನಮ್ಗೆ ನರೇನ್ ಅದು ಸೌಂಡ್ ಕೇಳುತ್ತೆ, ಜೋರಾಗಿ ಕೂಗ್ತಾ ಇರೋದು. ಅಂದ್ರೆ ಎಕ್ಸಾಕ್ಟ್ಲಿ ಅವನು ಸತ್ತಿದಾನ ಅಂತ ಕೂಡ ಹೇಳೋದಕ್ಕೆ ನಮ್ಗೆ ಆಗೋದಿಲ್ಲ. ಮತ್ತೆ ಇದೆಲ್ಲ ರೆಕಾರ್ಡ್ ಆಗಿತ್ತು ಒಂದು ಟೇಪ್ ನಲ್ಲಿ. ಇದನ್ನ ಸ್ವಲ್ಪ ಜನ ನೋಡ್ತಾರೆ. ಸೊ ಎಲ್ರಿಗೂ ಶಾಕ್ ಆಗುತ್ತೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಡಾಕ್ಟರ್ ಮ್ಯಾರಿ ಕ್ಲೈನ್ ಅನ್ನ. ಇವಳೊಬ್ಳು ಥೆರಪಿಸ್ಟ್ ಆಗಿರ್ತಾಳೆ. ಅವಳು ಅವಳ ಮುಂಚಿನ ಮನೆಗೆ ಬಂದಿದ್ಲು, ಯಾಕಂದ್ರೆ ಮನೆಯನ್ನ ಹೊಡಿತಾ ಇದ್ದಾರೆ. ಹಾಗೇನೆ ಇಲ್ಲಿನ ಅಂಗಳವನ್ನ ನೋಡಿದಾಗ ಗೊತ್ತಾಗುತ್ತೆ ಮ್ಯಾರಿನ ತಾಯಿಯ ಹ್ಯಾಂಡ್ ಪ್ರಿಂಟ್ಸ್ ಇದೆ. ಇದು ಅವಳ ತಾಯಿಯ ನೆನಪಿಗೆ ಇಟ್ಕೊಂಡದಿರ್ಬೋದು. ಬೈ ದ ವೇ ಅವಳ ತಾಯಿ ಹೆಸರು ನೋರಾ ಅಂತ. ಇದಾದ್ಮೇಲೆ ನಾವು ನೋಡ್ತೀವಿ ಕ್ಲಾರ್ಕ್ ಅನ್ನೋ ಒಬ್ಬ ಹೆಸರಿನ ವ್ಯಕ್ತಿಯನ್ನ. ಅವನದೊಂದು ಫರ್ನಿಚರ್ ಸ್ಟೋರ್ ಇದೆ. ಬೈ ದ ವೇ ನಮ್ಮ ಡಾಕ್ಟರ್ ಮ್ಯಾರಿ ಇದ್ದಾಳಲ್ವಾ, ಅವಳು ಈ ಕ್ಲಾರ್ಕ್ ನಿಗೆ ಥೆರಪಿಸ್ಟ್ ಆಗಿದ್ದಾಳೆ. ಯಾಕಂದ್ರೆ ಕ್ಲಾರ್ಕ್ ಸ್ವಲ್ಪ ಲೈಫ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿದ್ದಾನೆ, ಯಾಕಂದ್ರೆ ಅವನ ಹೆಂಡತಿ ಬಿಟ್ಟೋಗಿದ್ದಾಳಂತೆ. ಮ್ಯಾರಿ ಕ್ಲಾರ್ಕ್ ನಿಗೆ ಹೇಳ್ತಾಳೆ, ಈ ಮನುಷ್ಯರಿಗೆಲ್ಲ ಒಂದು ಹುಚ್ಚುತನ ಇದೆ, ಬೇರೆಯವ್ರನ್ನೆಲ್ಲ ದೂರ ತಿರುತ್ತಾರೆ, ಆದ್ರೆ ಅವರ ಬಗ್ಗೆ ಅವರು ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ಲ ಅಂದ್ರೆ ಕ್ಲಾರ್ಕ್ ತನ್ನ ಹೆಂಡತಿಯನ್ನು ದೂರ ಬದಲು ಅವನ ಮಿಸ್ಟೇಕ್ ಅನ್ನು ಅವನೇ ಅಕ್ಸೆಪ್ಟ್ ಮಾಡ್ಬೇಕು ಅಂತ. ಆದ್ರೆ ಕ್ಲಾರ್ಕ್ ಹೇಳ್ತಾನೆ, ನಾನು ಅದೊಂದು ದಿನ ಮನೆಗೆ ಲೇಟ್ ಬಂದಿದ್ದೆ, ಡ್ರಿಂಕ್ ಮಾಡಿದ್ದೆ, ಹಾಗಾಗಿ ನನ್ನ ಕೈಯಿಂದ ಒಂದು ಗ್ಲಾಸ್ ಬಿದ್ದು ಒಡೆದೋಯ್ತು. ಆ ಸೌಂಡ್ ಅನ್ನ ಕೇಳಿ ಅವಳು ಬಂದ್ಲು. ಸೊ ನಮ್ಮಿಬ್ಬರ ಜೊತೆಗೆ ಜಗಳ ಆಯ್ತು. ಸೊ ಜಗಳ ಜೋರಾಗ್ತಾ ಹೋದಾಗ ಅವಳು ಇವನನ್ನ ಮನೆಯಿಂದ ಹೊರಗೆ ಹಾಕಿದ್ಲು ಅಂತ ಹೇಳ್ತಾನೆ. ಸೊ ಮ್ಯಾರಿ ಒಬ್ಳು ಮನೋವಿಜ್ಞಾನಿ ಆಗಿರೋ ಕಾರಣ ಅವಳು ಹೇಳ್ತಾರೆ ಕ್ಲಾರ್ಕ್ ನಿಗೆ, ನೀನು ನನ್ನನ್ನ ನಿನ್ನ ಹೆಂಡತಿ ಅಂತ ತಿಳ್ಕೊ, ಈಗ ಅವಳನ್ನ ಯಾವ ರೀತಿ ನೀನು ಕನ್ವಿನ್ಸ್ ಮಾಡಬಹುದು ಅಂತ ಹೇಳು. ಆದ್ರೆ ಕ್ಲಾರ್ಕ್ ಅಂತೂ ಫುಲ್ ದೂರ್ತಾನೆ ಇದ್ದಾನೆ. ಅದೇನಂದ್ರೆ ಆಕ್ಚುಲಿ ಅವನ ಹೆಂಡತಿಗೆ ಲಾಯರ್ ಆಗ್ಬೇಕಿತ್ತಂತೆ. ಹಾಗಾಗಿ ಅವನ ಹೆಂಡತಿಯ ಎಜುಕೇಶನ್ ಗೋಸ್ಕರ ಇವನು ಖರ್ಚು ಮಾಡ್ತಿದ್ದ. ಮತ್ತೆ ಕ್ಲಾರ್ಕ್ ಯಾಕೆ ಡ್ರಿಂಕಿಂಗ್ ಮಾಡ್ತಿದ್ದ ಅಂದ್ರೆ ಅವನ ದಿನನಿತ್ಯದ ಕೆಲಸ ತುಂಬಾನೇ ಪ್ರೆಷರ್ ಇದೆ. ಅವನಿಗೆ ಆರ್ಕಿಟೆಕ್ಟ್ ಆಗೋದಕ್ಕೆ ಇಷ್ಟ ಇತ್ತಂತೆ. ಸೊ ಸದ್ಯಕ್ಕೆ ಈಗ ಒಂಟಿಯಾಗಿದ್ದಾನೆ, ಅದಕ್ಕೋಸ್ಕರ ಅವನದೇ ಒಂದು ಶಾಪ್ ಅನ್ನ ಓಪನ್ ಮಾಡಿದ್ದಾನೆ. ಅದೇ ಫರ್ನಿಚರ್ ನ ಸ್ಟೋರ್ ಆಗಿದೆ. ಮತ್ತೆ ಅವನಿಗೆ ಒಂಟಿಯಾಗಿ ಬದುಕೋಕೆ ಕೂಡ ಗೊತ್ತಿದೆ ಅಂತ ಅವನ ಈಗೋ ಹೇಳುತ್ತೆ. ಸೊ ಇಷ್ಟೆಲ್ಲ ಮಾತಾಡಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ ಅವನ ಶಾಪ್ ಗೆ. ಅಲ್ಲಿ ಅವನಿಗೆ ಈಗ ವಿಡಿಯೋ ಶೂಟ್ ಮಾಡ್ಬೇಕಂತ ಆಡ್ ಮಾಡೋದಕ್ಕೆ. ಮತ್ತೆ ವಿಡಿಯೋ ಶೂಟ್ ಮಾಡೋದಕ್ಕೆ ಬಂದಿದ್ದಾರೆ ಅಲ್ಲಿನ ಕೆಲಸದವರು ಬಾಬಿ ಮತ್ತೆ ಅವನ ಅಸಿಸ್ಟೆಂಟ್ ಮ್ಯಾನೇಜರ್ ಕೇಟ್ ಅಂತ. ಸೊ ಹೀಗೆ ಒಂದು ಆಡ್ ಶೂಟ್ ನಡೀತಿದೆ ಇಲ್ಲಿ. ಮತ್ತೆ ನೀವಂತೂ ಇದನ್ನೊಂದು ಗಮನಿಸಬೇಕಾಗುತ್ತೆ. ಇವರ ಫರ್ನಿಚರ್ ಸ್ಟೋರ್ ನ ಒಂದು ಲೋಗೋ ಇದೆ ನೋಡಿ, ಇದಾದ್ಮೇಲೆ ಕ್ಲಾರ್ಕ್ ಅಂತೂ ಅವನ ಫ್ರೆಂಡ್ ಎಲೆಕ್ಟ್ರಿಷಿಯನ್ ಅನ್ನ ಕರೆಸ್ತಾನೆ. ಯಾಕಂದ್ರೆ ಸ್ಟೋರ್ ಅಲ್ಲಿ ಲೈಟ್ ಅಂತೂ ಅದರಷ್ಟಕ್ಕೆ ಆನ್ ಆಫ್ ಆಗ್ತಾ ಇತ್ತಂತೆ. ಯಾಕಂದ್ರೆ ಅವನು ಸದ್ಯಕ್ಕೆ ಒಂಟಿಯಾಗಿ ಬದುಕ್ತಿರೋ ಕಾರಣ ಮಲಗೋಕೆ ಬೇರೆ ಜಾಗ ಇಲ್ಲ, ಅದಕ್ಕೋಸ್ಕರ ಸ್ಟೋರ್ ಅಲ್ಲೇ ಮಲಗ್ತಾನೆ. ಎಲೆಕ್ಟ್ರಿಷಿಯನ್ ಇಲ್ಲಿಗೆ ಬಂದು ಫ್ಯೂಸ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ವಿಚಿತ್ರ ಘಟನೆ ಆಗಿದೆ. ಅದೇನಂದ್ರೆ ಅದರಲ್ಲಿ ಅರ್ಧದಷ್ಟು ಸ್ವಿಚ್ ಅಂತೂ ಸರಿ ಇದೆ, ಆದ್ರೆ ಇನ್ನು ಅರ್ಧದಷ್ಟು ಸ್ವಿಚ್ ಇದೆಯಲ್ವಾ ಅದು ಅಪ್ಸೈಡ್ ಡೌನ್ ಆಗಿದೆ, ಅಂದ್ರೆ ಉಲ್ಟಾ ಆಗಿದೆ. ಆದ್ರೆ ಉಲ್ಟಾ ಇರುವಂತ ಸ್ವಿಚ್ ಹಾಕಿದೆ, ಅದು ಯಾವುದಕ್ಕೆ ಕನೆಕ್ಷನ್ ಇದೆ ಅಂತ ಕ್ಲಾರ್ಕ್ ನಿಗೆ ಕೂಡ ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಸ್ವಿಚ್ ಬಾಕ್ಸ್ ಅನ್ನ ತೆಗಿಯೋಕೆ ಕೂಡ ಆಗ್ತಿಲ್ಲ. ಹಾಗಾಗಿ ಬೇಸ್ಮೆಂಟ್ ಅಂತೂ ಏನೋ ಮಿಸ್ಟ್ರಿ ಇದೆ. ಸೊ ನಮ್ಮ ಎಲೆಕ್ಟ್ರಿಷಿಯನ್ ಅವನಿಗೆ ಹೇಳಿರುವಂತ ಜಾಬ್ ಅನ್ನ ಮಾಡ್ತಾನೆ, ಅಂದ್ರೆ ಮೇಲಿರುವಂತ ಸ್ವಿಚ್ ಗಳನ್ನ ಸರಿ ಮಾಡ್ತಾನೆ. ಈಗ ಸೀನ್ ಚೇಂಜ್ ಆಗುತ್ತೆ. ನಾವು ಮ್ಯಾರಿಯನ್ನ ನೋಡ್ತೀವಿ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮ್ಯಾರಿಗೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಅವಳು ಎಲ್ರಿಗೂ ಹೇಳ್ತಿರ್ತಾಳೆ ತಾನೆ, ಮುಂಚೆ ಏನಾಯ್ತು ಅದನ್ನೆಲ್ಲ ಮರ್ತು ಬಿಡ್ಬೇಕು, ನೀವೆಲ್ಲ ಜೊತೆ ಆಗ್ಬೇಕು ಅಂತ ಎಲ್ಲ ಹೇಳಿ. ರಿಯಾಲಿಟಿಯಲ್ಲಿ ಅವಳಿಗೂ ಕೂಡ ಒಬ್ಬ ಥೆರಪಿಸ್ಟ್ ನ ಅಗತ್ಯತೆ ಇದೆ. ಈಗ ಇನ್ನೊಂದ್ ಸೈಡ್ ಅಲ್ಲಿ ನಾವು ಕ್ಲಾರ್ಕ್ ಅನ್ನ ನೋಡ್ತೀವಿ. ಅವನು ಟಿವಿಯನ್ನ ನೋಡ್ತಿರ್ತಾನೆ. ಅಚಾನಕ್ ಆಗಿ ಟಿವಿ ಕೂಡ ಬಂದ್ ಆಗ್ಬಿಡುತ್ತೆ. ಮತ್ತೆ ಲೈಟ್ ಕೂಡ ಆನ್ ಅಂಡ್ ಆಫ್ ಆಗ್ತಾನೆ ಇದೆ. ಇದನ್ನೆಲ್ಲ ನೋಡಿ ಅವನಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಅಲ್ಲಿಂದ ಸೀದಾ ಕಾರಣ ಎತ್ಕೊಂಡು ಹೋಗಿ ಆಚೆ ಈಚೆ ಸುತ್ತೋದಕ್ಕೆ ಹೋಗ್ತಾನೆ. ಅಂಡ್ ಅವನು ಹೋಗ್ತಾ ಇರುವಾಗ್ಲೇ ಅವನ ಮನೆ ಕೂಡ ಸಿಗುತ್ತೆ ಗುರು. ಹಾಗಾಗಿ ನಿಲ್ತಾನೆ ಅಲ್ಲಿಯೇ. ಮತ್ತೆ ಮನೆಯನ್ನು ವಿಸಿಟ್ ಮಾಡೋದಕ್ಕಂತ ಹೋಗ್ತಾನೆ. ಆಕ್ಚುಲಿ ಬೇಕು ಅಂತ ಇರ್ತಿದ್ರೆ ಅವನ ಹೆಂಡತಿ ಹತ್ರ ಸಾರಿ ಹೇಳ್ಬೋದಿತ್ತು, ಆದ್ರೆ ಈಗ ಕೂಡ ಅವನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಅವನದು ಯಾವುದೇ ತಪ್ಪಿಲ್ಲ ಅಂತಾನೆ ಹೇಳ್ತಾನೆ. ಇನ್ನೊಂದು ಕಡೆ ಮ್ಯಾರಿನಲ್ಲಿಗೆ ಯಾರೋ 2 ಜನ ಪೇಷಂಟ್ ಗಳು ಬಂದಿದ್ರು. ಅವರನ್ನ ನೋಡಿ ಇವಳಿಗೆ ಅವಳ ತಾಯಿಯ ನೆನಪಾಗುತ್ತೆ. ಇನ್ನೊಂದು ಕಡೆ ಸ್ಟೋರ್ ಅಲ್ಲಿ ನಾವು ನೋಡ್ತೀವಿ ಕ್ಲಾರ್ಕ್ ಅನ್ನ.
ಇಲ್ಲಿಗಂತೂ ಒಬ್ಬ ಕಸ್ಟಮರ್ ಕೂಡ ಬರ್ಲಿಲ್ಲ. ಸೊ ಹೇಗಾದ್ರೂ ಟೈಮ್ ಪಾಸ್ ಮಾಡ್ಬೇಕಲ್ವಾ ಅಂತ ಹೇಳಿ ಅವನು ಪೇಪರ್ ನಲ್ಲಿ ಡ್ರಾ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅವನ ಗೋಲ್ ಆಗಿತ್ತು ಆರ್ಕಿಟೆಕ್ಟ್ ಆಗೋ ಹಾಗೆ. ಸೊ ಇವನಂತೂ ತುಂಬಾ ಪರ್ಫೆಕ್ಟ್ ಆಗಿ ಡ್ರಾಯಿಂಗ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನಿಗೆ ಆರ್ಕಿಟೆಕ್ಟ್ ಕೂಡ ಆಗ್ಬಹುದು, ಆದ್ರೆ ಇವನಲ್ಲಿ ಕೂತು ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಡ್ರಾಯಿಂಗ್ ಮಾಡ್ತಿದ್ದಾನೆ. ಇದಾದ್ಮೇಲೆ ರಾತ್ರಿ ಹೊತ್ತಾಗುತ್ತೆ. ರಾತ್ರಿ ಹೊತ್ತು ವಾಪಸ್ ಕ್ಲಾರ್ಕ್ ಟಿವಿ ನೋಡ್ತಾನೆ. ಆಗ ನೋಡ್ತಿರುವಾಗ್ಲೇ ಪುನಃ ಟೆಕ್ನಿಕಲ್ ಗ್ಲಿಚ್ ಆಗಿ ಟಿವಿ ಆಫ್ ಆಗುತ್ತೆ. ಆದ್ಮೇಲೆ ಸಡನ್ ಆಗಿ ಗ್ಲಿಚ್ ಆಗಿ ಒಂದು ರೂಮ್ ಅನ್ನ ನಾವು ನೋಡ್ತೀವಿ. ಕಂಪ್ಲೀಟ್ ಆಗಿ ಯೆಲ್ಲೋ ಕಲರ್ ಅಲ್ಲಿ ಕಾಣ್ತಿರುವ ರೂಮ್ ನದು ಪಿಕ್ ಆಗಿದೆ. ಇದು ಇವನ್ಗೆ ಏನ್ ನಡೀತಿದೆ ಅಂತ ಅಂದಾಜಾಗ್ತಿಲ್ಲ. ಕೋಪದಲ್ಲಿ ಕೆಳಗಡೆ ಬೇಸ್ಮೆಂಟ್ ಗೆ ಬರ್ತಾನೆ. ಅವನು ಫ್ರಸ್ಟ್ರೇಷನ್ ಅಲ್ಲಿ ಅಲ್ಲಿದ್ದಂತ ಎಲ್ಲಾ ಸ್ವಿಚ್ ಅನ್ನು ಕೂಡ ಆನ್ ಮಾಡ್ತಾನೆ. ಅದು ಕೂಡ ರಿಪೀಟೆಡ್ ಆಗಿ ಆನ್ ಅಂಡ್ ಆಫ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದ್ರ ಕಾರಣದಿಂದ ಕಂಪ್ಲೀಟ್ ಆಗಿ ಲೈಟ್ ಹೋಗ್ಬಿಡುತ್ತೆ. ಸೊ ಇನ್ನು ಮಲಗೋದೇ ಬೆಸ್ಟ್ ಅಂತ ಹೇಳಿ ಮೇಲೆ ಹತ್ತಿರುವಾಗ ಅವನು ಗಮನಿಸ್ತಾನೆ ಬೇಸ್ಮೆಂಟ್ ನ ಗೋಡೆಯಲ್ಲಿ ಒಂದು ಗ್ಯಾಪ್ ಕಾಣ್ತಿದೆ. ಇದೇನು ಗುರು ಅಂತ ಹೇಳಿ ಇದನ್ನ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಇವನು ಆ ಗೋಡೆಯಿಂದ ಆ ಗೋಡೆಯ ಇನ್ನೊಂದು ಸೈಡ್ ಗೆ ಬಂದಿದ್ದಾನೆ. ಅದೇ ಬ್ಯಾಕ್ ರೂಮ್ಸ್. ಅಂದ್ರೆ ಈ ಬ್ಯಾಕ್ ರೂಮ್ಸ್ ಅನ್ನೋದು ತುಂಬಾನೇ ರೂಮ್ಸ್ ಗಳನ್ನ ಹೊಂದಿರುತ್ತೆ. ಇದೊಂದು ಥರ್ಡ್ ಡೈಮೆನ್ಷನಲ್ ಇನ್ಫಿನೈಟ್ ಪ್ಲೇಸ್ ಆಗಿದೆ. ಅಂದ್ರೆ ಅಲ್ಲಿ ರೂಮ್ ಮುಗಿಯೋದೇ ಇಲ್ಲ. ನೀವು ಎಷ್ಟು ನೋಡಿದ್ರು ಕೂಡ, ನೀವು ಎಷ್ಟು ಎದುರು ಹೋಗ್ತಿರೋ ಅಷ್ಟು ನಿಮ್ಗೆ ರೂಮ್ ಗಳು ಕೂಡ ಸಿಗ್ತಾ ಇರ್ತವೆ. ಮತ್ತೆ ಒಬ್ಬ ಅರ್ಬನ್ ಲೆಜೆಂಡ್ ಹೇಳಿರೋ ಪ್ರಕಾರ ಈ ಬ್ಯಾಕ್ ರೂಮ್ಸ್ ನ ಲಿಮಿಟ್ ಎಷ್ಟಿದೆ ಅಂದ್ರೆ 600 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ. ಮತ್ತೆ ಈ ಎಕ್ಸ್ಪ್ಲನೇಷನ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ನಲ್ವಾ ಒಬ್ಬ ನರೇನ್ ಅಂತ ಹೋಗಿದ್ದ ಅಂತ, ಅವನು ಕೂಡ ಇದೇ ಜಾಗದಲ್ಲಿ ಸಿಕ್ಕಾಕೊಂಡಿದ್ದದ್ದು ಮತ್ತೆ ಅದರದ್ದೇ ವಿಡಿಯೋ ಕೂಡ ಮಾಡ್ತಿದ್ದದ್ದು. ಮತ್ತೆ ಈ ಬ್ಯಾಕ್ ರೂಮ್ಸ್ ಇದೆಯಲ್ವಾ ಇದು ಟ್ರಾಮಾ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಆಗ್ತಿರುವಂತಹ ತೊಂದರೆ ಇದೆ ತಾನೆ, ಅದು ಒಬ್ಬ ವ್ಯಕ್ತಿಯ ಫ್ರಸ್ಟ್ರೇಷನ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಅಥವಾ ಅವನ ಆಲೋಚನೆಗಳನ್ನ ಕೂಡ ಮೆಮೊರೀಸ್ ಗಳನ್ನ ಕೂಡ ಸ್ಟೋರ್ ಮಾಡಿರುತ್ತೆ. ಅದ್ರ ಪ್ರಕಾರನೇ ಒಬ್ಬ ವ್ಯಕ್ತಿಗೆ ಅದು ಬಿಹೇವ್ ಮಾಡುತ್ತೆ. ಮತ್ತೆ ನಮ್ಮ ಕ್ಲಾರ್ಕ್ ಎಂಟರ್ ಮಾಡಿದನಲ್ಲ ರೂಮ್, ಇಲ್ಲಿ ತುಂಬಾ ಫರ್ನಿಚರ್ಸ್ ಗಳು ಕಾಣ್ತವೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವನ ಹತ್ರ ಒಂದು ಫರ್ನಿಚರ್ ಶಾಪ್ ಇತ್ತು. ಸೊ ಅದ್ರ ತರನೇ ಇನ್ಫಿನೈಟ್ ಟೈಪ್ ಆಫ್ ಕಾಪಿ ಮಾಡಿದೆ. ನಮ್ಮ ಕ್ಲಾರ್ಕ್ ನಿಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಅವನು ಈ ಜಾಗದಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡ್ತಾನೆ. ಎದುರು ಹೋದಾಗ ಬರೀ ಕೋಣೆಗಳೇ ಇವೆ, ಎಲ್ಲಿ ಹೋದ್ರು ಕೋಣೆಗಳೇ. ಆದ್ರೆ ಇನ್ನು ಎದುರು ಹೋದಾಗ ಏನೋ ಒಂಥರ ನಾಯ್ಸ್ ಕೇಳುತ್ತೆ. ಸೊ ಅಲ್ಲಿಂದ ಎದುರು ಹೋದಾಗ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅದರಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಅದರ ನಾಯ್ಸ್ ಆಗಿತ್ತು ಅಂತ. ಮತ್ತೆ ಅದಕ್ಕೆ ಒಂದು ಸ್ಪೀಕರ್ ಹಾಕಿದ್ರು. ಆ ಬೋರ್ಡ್ ಗೆ ಕನೆಕ್ಷನ್ ಆಗಿ ಒಂದು ರೂಮ್ ಇತ್ತು, ಅದರಲ್ಲಿ ಒಂದು ಕ್ಯಾಮರಾವನ್ನ ಕೂಡ ಇಟ್ಟಿರ್ತಾರೆ. ಮತ್ತೆ ಈ ಒಂದು ಫೋಟೋವನ್ನ ಅವನು ಮುಂಚೆನೆ ನೋಡಿದ್ದ ಅವನ ಟಿವಿ ಗ್ಲಿಚ್ ಆಗ್ತಿರುವಾಗ. ಮತ್ತೆ ಅಲ್ಲೇ ಬದಿಯಲ್ಲಿ ಒಂದು ಡೋರ್ ಕೂಡ ಇದೆ, ಮತ್ತೆ ವೈರ್ ಕೂಡ ಇದೆ, ಆದ್ರೆ ಆ ಬಾಗಿಲು ಓಪನ್ ಆಗೋದಿಲ್ಲ. ಸೊ ಇಲ್ಲಿಂದ ಕ್ಲಾರ್ಕ್ ಅಂತೂ ರಿಟರ್ನ್ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಅದೊಂದು ಗ್ಯಾಪ್ ನಿಂದ ಬಂದಿದ್ದ ತಾನೆ ಅಲ್ಲಿಗೇನೆ. ಆದ್ರೆ ಅವನು ಬಂದ ಜಾಗ ಬ್ಲಾಕ್ ಆಗ್ಬಿಟ್ಟಿದೆ, ಏನೋ ಪೇಪರ್ ನಿಂದ ಅಡ್ಡಾಗಿದೆ ಅಂತ. ಸೊ ಬದಿಯಿಂದ ಸಣ್ಣ ಜಾಗ ಇತ್ತು, ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಈ ಬ್ಯಾಗ್ ನಲ್ಲಿ ತುಂಬಾನೇ ಡೀಟೇಲ್ಸ್ ಇದೆ. ಒಂದು ಐಡಿ ಕಾರ್ಡ್ ನೋಡ್ತೀವಿ, ಇದರಲ್ಲಿ ಬರ್ದಿರುತ್ತೆ ಏಸಿಂಗ್ ಅನ್ನೋ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಮತ್ತೆ ಅದು ನರೇನ್ ಅಂತ ಗೊತ್ತಾಗುತ್ತೆ. ಸೊ ಗೈಸ್ ಇಲ್ಲಿ ಒಂದು ಥಿಯರೀಸ್ ಇದೆ. ಆಕ್ಚುಲಿ ಅದೊಂದು ಬ್ಯಾಕ್ ರೂಮ್ಸ್ ಅಂತ ರೂಮ್ ಇದೆಯಲ್ವಾ, ಇದನ್ನ ಕ್ರಿಯೇಟ್ ಮಾಡಿದ ಒಂದು ಯೂಟ್ಯೂಬ್ ಎಕ್ಸ್ಪೆರಿಮೆಂಟ್ ಇಂದ. ಇದನ್ನ ಮಾಡಿದ್ದು ಏಸಿಂಗ್ ಅನ್ನೋ ಒಂದು ಕಂಪನಿ ಆಗಿತ್ತು. ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು ರಿಯಲ್ ವರ್ಲ್ಡ್ ನ ಹಾಗೆ ಕಾಣುವಂತ ಇನ್ನೊಂದು ಡೈಮೆನ್ಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಅಂದ್ರೆ ಅದರ ಪೋರ್ಟಲ್ ಅನ್ನು ಓಪನ್ ಮಾಡೋದಕ್ಕೆ. ಆದ್ರೆ ಅದೇ ಟೈಮ್ಗೆ ದೊಡ್ಡದೊಂದು ಭೂಕಂಪ ಆಗಿತ್ತಂತೆ. ಅದರ ಕಾರಣದಿಂದ ರಿಯಾಲಿಟಿಯ ಡೈಮೆನ್ಷನ್ ಗೆ ಒಂದು ಹೋಲ್ ಆಗಿ ಒಂದು ಲಿಮಿನಲ್ ರಿಯಾಲಿಟಿ ಆಗ್ಬಿಡುತ್ತೆ. ಅಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೊಂಡ್ರು ಸರಿಯಾಗಿ ಎಕ್ಸ್ಪೆರಿಮೆಂಟ್ ನಡೆದಿತ್ತು ಅಂತ. ಬಟ್ ಮತ್ತೆ ಏಸಿಂಗ್ ಕಂಪನಿಗೆ ಗೊತ್ತಾಗುತ್ತೆ ಅದೊಂದು ಲಿಮಿನಲ್ ರಿಯಾಲಿಟಿ ಅಲ್ಲ, ಲಿಮಿನಲ್ ಸ್ಪೇಸ್ ಅಂತ. ಅಂದ್ರೆ ಆ ಜಾಗ ಬೇರೆ ವರ್ಲ್ಡ್ ತರ ಕೆಲಸ ಮಾಡೋ ಬದಲು ಆ ಜಾಗಕ್ಕೆ ಬರುವ ವ್ಯಕ್ತಿಯ ಟ್ರಾಮಾದ ಮೇಲೆ, ಅವನ ಮೆಮೊರೀಸ್ ನ ಮೇಲೆ ವರ್ಕ್ ಆಗುತ್ತೆ ಅಂತ. ಬ್ಯಾಕ್ ಇನ್ ಟು ದ ಸ್ಟೋರಿ. ಈಗ ನಮ್ಮ ಕ್ಲಾರ್ಕ್ ಅಂತೂ ಅಲ್ಲಿಂದ ಒಂದು ಗುಂಡಿಯ ಮೂಲಕ ಹೊರಗಡೆ ಹೋಗ್ತಾನೆ. ಇಲ್ಲಿ ಶೂ ಮತ್ತೆ ಕೆಲವೊಂದು ಸ್ಲಿಪ್ಪರ್ಸ್ ಇರುತ್ತೆ, ಜೊತೆಗೇನೆ ಇಲ್ಲಿ ಒಂದು ಸಿಂಹಾಸನ ಕೂಡ ಇದೆ. ಅವನಿಗೆ ವಾಪಸ್ ನಾಯ್ಸ್ ಕೇಳುತ್ತೆ. ಸೊ ಅಲ್ಲಿಂದ ಕೂಡ ರೂಮ್ ಇಂದ ಎಕ್ಸಿಟ್ ಆಗ್ತಾನೆ. ಅವನಿಗೆ ಅಲ್ಲಿ ಯಾರನ್ನ ನೋಡಿದಾಗ ಆಗುತ್ತೆ. ಸೊ ಸಡನ್ ಆಗಿ ಹೆದರ್ತಾನೆ. ಸೊ ಅಲ್ಲಿಂದ ಸೀದಾ ಎಸ್ಕೇಪ್ ಹಾಕೊಂಡು ಫರ್ನಿಚರ್ ನ ಹತ್ರ ಹೋಗ್ತಾನೆ. ವಾಪಸ್ ಬಾಗಿಲನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಫೈನಲ್ ಆಗಿ ಹೇಗನು ಹುಡುಕ್ ಬಿಡ್ತಾನೆ. ಸೊ ಸಡನ್ ಆಗಿ ರಿಯಲ್ ವರ್ಲ್ಡ್ ಗೆ ಬರ್ತಾನೆ. ಅಂದ್ರೆ ನಾವು ಬ್ಯಾಕ್ ರೂಮ್ಸ್ ಇಂದ ರಿಯಾಲಿಟಿಗೆ, ರಿಯಾಲಿಟಿಯಿಂದ ಬ್ಯಾಕ್ ರೂಮ್ಸ್ ಗೆ ಹೋಗೋದಕ್ಕೆ ಆಗುತ್ತೆ ಅಂತ ಇವನಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ಸ್ಪೆಸಿಫಿಕ್ ಜಾಗದಿಂದ ಬ್ಯಾಕ್ ರೂಮ್ಸ್ ಗೆ ಎಂಟರ್ ಆಗಿ ಅಲ್ಲಿಂದ ಲ್ಯಾಂಪ್ ಸ್ಟ್ಯಾಂಡ್ ಅನ್ನು ತಕೊಂಡು ವಾಪಸ್ ರಿಯಲ್ ವರ್ಲ್ಡ್ ಗೆ ಬರೋದು ಪ್ಲಾನ್ ಆಗಿದೆ. ಯಾಕಂದ್ರೆ ಒಂದು ವೇಳೆ ಆ ಐಟಮ್ ಅನ್ನು ತಗೊಳ್ಳುವಾಗ ಆ ನೆರಳಲ್ಲಿ ಯಾವ್ದು ದೆವ್ವ ತರ ಕಾಣ್ತಿತ್ತು ತಾನೆ, ಅದು ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಅದನ್ನ ಪುಷ್ ಮಾಡಬಹುದು ಅಂತ. ಸೊ ಇವನಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗಿದೆ. ಅದಕ್ಕೋಸ್ಕರ ಲ್ಯಾಂಪ್ ಅನ್ನು ಹಿಡ್ಕೊಂಡು ಇಡೀ ದಿನ ಅಲ್ಲೇ ಕೂತ್ಕೊಳ್ತಾನೆ. ಇದರ ನೆಕ್ಸ್ಟ್ ಡೇ ಫಿಲ್ ಅನ್ನೋ ಹೆಸರಿನ ಒಬ್ಬ ಡಾಕ್ಟರ್ ಅನ್ನ ನೋಡ್ತೀವಿ. ಅವನು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜ್ ಅನ್ನ ನೋಡ್ತಾನೆ. ಅದೇ ಕ್ಲಾರ್ಕ್ ಹೋಗಿದ್ನಲ್ವಾ ಅದೊಂದು ಫುಟೇಜ್ ಅನ್ನ. ಸೊ ನಮ್ಮ ಈ ಫಿಲ್ ಇದಾನಲ್ವಾ, ಇವನು ಏಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಈ ಏಸಿಂಗ್ ಕಂಪನಿಗೆ ಸೇರ್ಕೊಂಡು ಕ್ಲಾರ್ಕ್ ನ ಬೇಸ್ಮೆಂಟ್ ಅಲ್ಲಿ ಸ್ವಿಚ್ ಅನ್ನ ಚೇಂಜಸ್ ಮಾಡಿದ್ದಾರೆ. ಅದೇ ಸ್ವಿಚ್ ಅನ್ನ ಉಲ್ಟಾ ಪಲ್ಟಾ ಮಾಡಿದ್ರಲ್ವಾ, ಅದು ಕೂಡ ಆ ಏಸಿಂಗ್ ಕಂಪನಿಯ ಕೆಲಸ ಆಗಿದೆ. ಸೊ ಮೇ ಬಿ ಕ್ಲಾರ್ಕ್ ನ ಮೇಲೆ ಏನೊಂದು ಎಕ್ಸ್ಪೆರಿಮೆಂಟ್ ಮಾಡೋ ಪ್ಲಾನ್ ಆಗಿತ್ತು ಕಾಣಿಸುತ್ತೆ. ಅಂದ್ರೆ ಅವನ ಮೂಲಕ ಈ ಬ್ಯಾಕ್ ರೂಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ. ಸೊ ಅದೇ ಮಾರ್ನಿಂಗ್ ಅಲ್ಲಿ ನಮ್ಮ ಕ್ಲಾರ್ಕ್ ಸೀದಾ ಮ್ಯಾರಿನ ಬಳಿಗೆ ಹೋಗ್ತಾನೆ. ಅವನು ಎಲ್ಲವನ್ನು ಕೂಡ ಹೇಳ್ತಾನೆ, ಹೇಗೆ ಅವನು ಬ್ಯಾಕ್ ರೂಮ್ಸ್ ಗೆ ಹೋಗಿದ್ದ, ಮತ್ತೆ ಅದರ ಡ್ರಾಯಿಂಗ್ ಕೂಡ ಮಾಡ್ತಾನೆ, ಯಾವ ರೀತಿ ಕೋಣೆಗಳಿತ್ತು ಅಂತ. ಇದನ್ನ ಕೇಳಿದಾಗ ಮ್ಯಾರಿಗೆ ಹುಚ್ಚ ಅನ್ಸುತ್ತೆ. ಇವನು ಮೋಸ್ಟ್ಲಿ ಎಣ್ಣೆ ಕುಡಿದಿದ್ದ ಚೆನ್ನಾಗಿ, ಹಾಗಾಗಿ ಏನೇನೋ ಡ್ರಾಯಿಂಗ್ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಕ್ಲಾರ್ಕ್ ಅದ್ರ ಬಗ್ಗೆ ಎಲ್ಲಾ ವಿಷಯವನ್ನ ಕೂಡ ಹೇಳ್ತಾನೆ, ಹೇಗೆ ಅದು ಬೇರೆ ಡೈಮೆನ್ಷನ್ ತರ ವರ್ಕ್ ಆಗ್ತಿದೆ ಅಂತ. ಆದ್ರೂ ಕೂಡ ಅದನ್ನ ನಂಬೋ ಹಾಗೆ ಹೇಳುದು ಹೇಗೆ ಅಂತ ಇವನಿಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬ್ಯಾಕ್ ರೂಮ್ಸ್ ಒಂದು ಯಾವ ರೀತಿ ಅಂದ್ರೆ ಒಂದು ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಮನುಷ್ಯನನ್ನ
ನಾವು ವಿವರಿಸೋ ಹಾಗೆ. ಸೊ ಇದನ್ನಂತೂ ನಮ್ಮ ಮ್ಯಾರಿ ನಂಬೋದಿಲ್ಲ. ಅದಕ್ಕೆ ಕ್ಲಾರ್ಕ್ ಹೇಳ್ತಾನೆ ನಾನು ಪ್ರೂಫ್ ಸಮೇತ ಹೋಗ್ತೀನಿ ಅಂತ. ಈಗ ಕ್ಲಾರ್ಕ್ ಹೋಗ್ತಾನೆ ಬಾಬಿ ಮತ್ತೆ ಕ್ಯಾಟ್ ಅನ್ನ ಮೀಟ್ ಆಗೋದಕ್ಕೆ. ಅದೇ ಅವನ ಫರ್ನಿಚರ್ ನ ಗ್ರೂಪ್ ನವರು. ಸೊ ಇಲ್ಲಿ ನಮ್ಮ ಕ್ಲಾರ್ಕ್ ಹೇಳ್ತಾನೆ ನಿಮ್ಗೆ ಡಬಲ್ ಹಣ ಕೊಡ್ತೀನಿ, ನೀವು ಕ್ಯಾಮರಾದ ಜೊತೆಗೆ ರಾತ್ರಿ ನಮ್ಮ ಫರ್ನಿಚರ್ ನ ಸ್ಟೋರ್ ನ ಬೇಸ್ಮೆಂಟ್ ಗೆ ಬರ್ಬೇಕು ಅಂತ. ಸೊ ಹೇಳಿದ ಪ್ರಕಾರ ಇವರು ಬರ್ತಾರೆ ಕೂಡ. ಮತ್ತೆ ಇವನು ಹೇಳ್ತಾನೆ ಇದರ ಒಳಗಡೆ ಬ್ಯಾಕ್ ರೂಮ್ಸ್ ಇದೆ ಅಂತ ಎಲ್ಲ. ಇವ್ರಿಗೆ ಹೆದರಿಕೆ ಕೂಡ ಆಗುತ್ತೆ, ಇದು ನೈಟ್ ಟೈಮ್ ಬೇರೆ ಆಗಿದೆ. ಮತ್ತೆ ಕ್ಲಾರ್ಕ್ ಅಂತೂ ಮುಂಚೆನೆ ಅದನ್ನ ಪಾಯಿಂಟ್ ಔಟ್ ಮಾಡಿದ್ದ ಯಾವ ಜಾಗದಿಂದ ಹೋಗಿದ್ದು ಅಂತ. ಸೊ ಅದರಿಂದ ಅವನು ಬ್ಯಾಕ್ ರೂಮ್ ಸೆಂಟರ್ ಆಗ್ತಾನೆ. ಸೊ ಇದನ್ನ ನೋಡಿ ಆಶ್ಚರ್ಯ ಆಗಿ ಬಾಬಿ ಕೂಡ ಒಳಗಡೆ ಬರ್ತಾನೆ. ಕ್ಯಾಟ್ ನಿಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ, ಆದ್ರೂ ಕೂಡ ಕನ್ವಿನ್ಸ್ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ. ಇಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಲಾಂಡ್ರಿ ಟೈಪ್ ರೂಮ್ ಇದೆ, ಕೆಳಗಡೆ ಹೋಗೋದು ಕಷ್ಟ ಇದೆ. ಸೊ ಬಾಬಿನ ಹಗ್ಗದಲ್ಲಿ ಕಟ್ಟಿ ಕೆಳಗಡೆ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಹೇಳ್ತಾನೆ. ಅಲ್ಲಿ ಕೆಳಗಡೆ ಒಂದು ರೂಮ್ ಇರುತ್ತೆ, ಒಳಗಡೆ ಲೈಟ್ ಫ್ಲಿಕ್ಕರ್ ಆಗ್ತಿದೆ. ಬಾಬಿ ಇದನ್ನೆಲ್ಲ ನೋಡಿ ಅವನಿಗೆ ಹೆದರಿಕೆ ಆಗುತ್ತೆ. ಅವನು ಹೆದರಿಕೆಯಲ್ಲಿ ನನ್ನನ್ನ ಮೇಲೆ ಎತ್ತಿಂದ ಹೇಳ್ತಾನೆ ಅಂಡ್ ಇಮಿಡಿಯೇಟ್ ಆಗಿ ಅವನನ್ನ ಮೇಲೆ ಕರ್ಕೊಂಡು ಬರ್ತಾರೆ. ಅವನು ಹೇಳ್ತಾನೆ ಕೆಳಗಡೆ ಏನು ನನ್ನನ್ನ ನೋಡಿತು ಅಂತ. ಅದೇ ಟೈಮ್ಗೆ ಗಮನಿಸ್ತೀವಿ ಇವನನ್ನ ಎಳಿತಾ ಇದೆ ಕೆಳಗಿದ್ದಂತ ಎಂಟಿಟಿ. ಸೊ ಇಬ್ರಿಗೂ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಇವ್ರು ಎಷ್ಟು ಹೇಳಿದ್ರು ಕೂಡ ಅವನು ಬರ್ತಾನೆ ಇಲ್ಲ. ಸೊ ಕೆಳಗಡೆ ಬಾಬಿ ಬಿದ್ದು ಸತ್ ಬಿಡ್ತಾನೆ. ಅಂದ್ರೆ ಅಲ್ಲಿ ಒಂದು ಎಂಟಿಟಿ ಇತ್ತು, ಅದು ಇವನನ್ನ ಕೊಂದಿದೆ ಅಂತ ಆಯ್ತು. ಅಲ್ಲಿ ನಮ್ಮ ಕ್ಲಾರ್ಕ್ ಮತ್ತೆ ಕ್ಯಾಟ್ ಕೂಡ ಬಿದ್ದಿರ್ತಾಳೆ. ಅವನಲ್ಲಿ ಬಾಬಿನ ಕ್ಯಾಮೆರಾ ಬಿದ್ದಿರುತ್ತೆ, ಅದನ್ನ ಎತ್ಕೊಂಡು ಹೋಗಿ ಸೀದಾ ಓಡ್ತಾನೆ. ಈಗ ಒಂದು ಕೋಣೆಗೆ ಬರ್ತಾನೆ. ಇಲ್ಲಿ ಅಂತೂ ಫುಲ್ ಕೆಂಪು ಕಲರ್ ನ ಲೈಟಿಂಗ್ಸ್ ಹಾಕಿ ಯಾವ್ದೊಂದು ಹುಡುಗಿಯ ರೀತಿ ಮೂರ್ತಿ ಇದೆ, ಅದು ಮಾತಾಡ್ತಿದೆ. ಸೊ ಅಲ್ಲಿಂದ ಸೀದಾ ಓಡ್ತಾನೆ. ಈಗ ಇನ್ನೊಂದು ರೂಮ್ ಗೆ ಬಂದಾಗ ಗೊತ್ತಾಗುತ್ತೆ ಕ್ಯಾಟ್ ಇಲ್ಲೆಲ್ಲೋ ಇದ್ದಾಳೆ ಅಂತ. ಸೊ ಕ್ಯಾಮರಾವನ್ನ ಕೆಳಗಿಟ್ಟು ರೆಕಾರ್ಡ್ ಆನ್ ಇಟ್ಟು ಕ್ಲಾರ್ಕ್ ಇಲ್ಲಿ ಹುಡುಕ್ತಾನೆ. ಕ್ಯಾಟ್ ನೀನು ಎಲ್ಲಿದ್ಯಾ ಅಂತ. ಆದ್ರೆ ಅವನಿಗೆ ಬರ್ತಿದೆ ಆಪೋಸಿಟ್ ಗೋಡೆಯಿಂದ ಸೌಂಡ್. ಕ್ಯಾಟ್ ಹೇಳ್ತಾಳೆ ನಾನೊಂದು ಗ್ಲಾಸ್ ನ ಎಡೆಯಲ್ಲಿ ಸಿಕ್ಕಾಕೊಂಡಿದೀನಿ ಅಂತ. ಮತ್ತೆ ಅಚಾನಕ್ ಆಗಿ ನಾವು ನೋಡ್ತೀವಿ ಯಾವ್ದೊಂದು ಎಂಟಿಟಿ ಬಂದು ಇವರ ಕ್ಯಾಮರಾವನ್ನ ಎಕ್ಕೊಳ್ಳುತ್ತೆ. ಅಂಡ್ ಕ್ಲಾರ್ಕ್ ಮತ್ತೆ ಕ್ಯಾಟ್ ಜೋರಾಗಿ ಕೂಗೋದು ಕೇಳ್ತಾ ಇರುತ್ತೆ. ಅಲ್ಲಿಗೆನೆ ಸೀನ್ ಕಟ್ ಆಗುತ್ತೆ. ಇದಾದ್ಮೇಲೆ ಮ್ಯಾರಿಯನ್ನ ನಾವು ನೋಡ್ತೀವಿ ಅಂಡ್ ಅವಳ ವಿಷಯ ನಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಅವಳ ತಾಯಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು. ಅವಳಿಗೆ ಅಗ್ರೋಫೋಬಿಯಾ ಅನ್ನೋ ಒಂದು ಕಾಯಿಲೆ ಇತ್ತು. ಹಾಗಾಗಿ ಮ್ಯಾರಿಯನ್ನ ಹೊರಗಡೆ ಹೋಗೋದಕ್ಕೆ ಕೂಡ ಬಿಡ್ತಿರ್ಲಿಲ್ಲ. ಈವನ್ ವಿಂಡೋಸ್ ಅನ್ನ ಕೂಡ ಕವರ್ ಮಾಡ್ತಿದ್ಲು. ಇದೇ ಕಾರಣದಿಂದ ಇವಳು ಬೆಳೆದಿರೋದೇ ಆ ರೀತಿ ಇದೆ. ಹಾಗಾಗಿ ಈ ಅಗ್ರೋಫೋಬಿಯಾ ರೋಗ ಇವಳಿಗೆ ಕೂಡ ಇದೆ. ಅಂದ್ರೆ ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ, ಅದು ಕೂಡ ಎಸ್ಪೆಷಲಿ ಕಾಲಿರೋ ಜಾಗಕ್ಕೆ. ಇದಾದ್ಮೇಲೆ ಮ್ಯಾರಿ ಇಲ್ಲಿ ಎದ್ದೇಳ್ಬಿಡ್ತಾಳೆ. ಟೆಲಿಫೋನ್ ಅಲ್ಲಿ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ ಕ್ಲಾರ್ಕ್ ನದು. ಅದರಲ್ಲಿ ಹೇಳಿರ್ತಾನೆ ನನಗೆ ಜೀವನದಲ್ಲಿ ಸಂತೋಷ ಸಿಕ್ತು, ನಾನಿನ್ನು ಆರಾಮ್ಸೆ ಜೀವನ ನಡೆಸಬಹುದು ಅಂತ. ಸೊ ಸಡನ್ ಆಗಿ ಏನಿದು ಹುಚ್ಚು ಮೆಸೇಜ್ ಅಂತ ಹೇಳಿ ಸೀದಾ ಹೋಗ್ತಾಳೆ ಸ್ಟೋರ್ಗೆ. ಈಗ ಇನ್ನೊಂದು ಕಡೆಯಲ್ಲಿ ಏಸಿಂಗ್ ಕಂಪನಿಯ ಓನರ್ ಅನ್ನು ನಾವು ನೋಡ್ತೀವಿ. ಅವನ ಫ್ಯಾಮಿಲಿ ಜೊತೆಗೆ ಟಿವಿಯನ್ನ ನೋಡ್ತಿದ್ದಾನೆ. ಆದ್ರೆ ಟಿವಿಯಲ್ಲಿ ಕ್ಲಾರ್ಕ್ ನ ಅಡ್ವರ್ಟೈಸ್ಮೆಂಟ್ ನೋಡಿ ಶಾಕ್ ಆಗುತ್ತೆ. ಅಂದ್ರೆ ಇದು ಮುಂಚೆ ಆದ ಘಟನೆ ಆಗಿತ್ತು. ಸೊ ಇದರ ಅರ್ಥ ಏನಂದ್ರೆ ಇದನ್ನ ನೋಡಿದಾಗ ಈ ವಿಡಿಯೋ ಫುಟೇಜ್ ಅಲ್ಲಿ ಅವರಿಗೆ ಗೊತ್ತಾಯ್ತು ಕಾಣಿಸುತ್ತೆ ಅವರ ಬೇಸ್ಮೆಂಟ್ ಅಲ್ಲಿ ಬ್ಯಾಕ್ ರೂಮ್ಸ್ ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬಹುದು ಅಂತ. ಅದ್ರ ಪ್ರಕಾರನೇ ಇವರೆಲ್ಲ ಚೇಂಜ್ ಮಾಡಿದ್ರು ಸ್ವಿಚಸ್ ಗಳನ್ನ. ಇನ್ನೊಂದು ಕಡೆಯಲ್ಲಿ ಈಗ ಮ್ಯಾರಿ ಅಂತೂ ಕ್ಲಾರ್ಕ್ ನ ಸ್ಟೋರೇಜ್ ಗೆ ಬರ್ತಾಳೆ. ಅವಳು ಈ ಬೇಸ್ಮೆಂಟ್ ನ ಹತ್ರ ಒಂದು ಚಿತ್ರವನ್ನ ನೋಡ್ತಾಳೆ. ಅಂದ್ರೆ ಯಾವ ರೀತಿ ಬ್ಯಾಕ್ ರೂಮ್ಸ್ ಗೆ ಎಂಟರ್ ಆಗೋದು ಅಂತ. ಮತ್ತೆ ಆ ಬ್ಯಾಕ್ ರೂಮ್ಸ್ ಗೆ ಬರೋ ಜಾಗವನ್ನ ಔಟ್ಲೈನ್ ಹಾಕಿದ ಸ್ಕೆಚ್ ನಲ್ಲಿ. ಅದನ್ನ ಕ್ಲಾರ್ಕ್ ಹೇಳಿದ್ನಲ್ವಾ ಬ್ಯಾಕ್ ರೂಮ್ಸ್ ಅಂತ ಗೋಡೆ ಒಳಗಡೆ ಹೋಗೋಕೆ ಆಗುತ್ತೆ ಅಂತ. ಸೊ ಇವಳು ಕೈ ಹಾಕ್ತಾಳೆ ಅಂಡ್ ಕೈ ಅಂತೂ ಹೊರಗಡೆ ಬರ್ತಿದೆ. ಅವಳಿಗೆ ತುಂಬಾನೇ ಭಯ ಆಗುತ್ತೆ, ಜೊತೆಗೆ ಕುತೂಹಲ ಕೂಡ ಆಗುತ್ತೆ ಏನಿದೆ ಇದ್ರ ಒಳಗಡೆ ಅಂತ. ಸೊ ಅವಳು ಗೋಡೆಯ ಇನ್ನೊಂದು ಬದಿಗೆ ಬರ್ತಾಳೆ. ಬಟ್ ಅವಳಿಗೆ ಇಲ್ಲಿ ಬಂದಾಗ ಒಂದು ಶಾಕ್ ಆಗುತ್ತೆ. ಏನಂದ್ರೆ ಕ್ಲಾರ್ಕ್ ಹೇಳಿದ್ದ ತಾನೇ ಬ್ಯಾಕ್ ರೂಮ್ಸ್ ಗೆ ಫಸ್ಟ್ ಎಂಟರ್ ಆದಾಗ ಅವನಿಗೆ ಫರ್ನಿಚರ್ ಸಿಕ್ಕಿತ್ತು ಅಂತ. ಆದ್ರೆ ಇವಳಿಗೆ ಏನು ಕೂಡ ಸಿಗ್ಲಿಲ್ಲ. ಇನ್ನು ಎದುರು ಹೋದಾಗ ಒಂದು ರೆಕಾರ್ಡ್ ಮಾಡಿದಂತ ಒಂದು ರೂಮ್ ಇತ್ತು ಕ್ಯಾಮರಾದ ಜೊತೆಗೆ, ಅದು ಕೂಡ ಇವಳಿಗೆ ಸಿಗೋದಿಲ್ಲ. ಬದಲಾಗಿ ಇನ್ನೊಂದು ರೂಮ್ ಅಲ್ಲಿ ಇಲ್ಲಿ ಫರ್ನಿಚರ್ ಇಂದ ಬ್ಲಾಕ್ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಎದುರು ಹೋದಾಗ ಏನೇನೋ ಸಿಂಬಲ್ ಕಾಣ್ತಿದೆ ಪೈರೇಟ್ ಗಳದ್ದು. ಮತ್ತೆ ನಿಮ್ಗೆ ನೆನಪಿರ್ಬೋದು ಕ್ಲಾರ್ಕ್ ನ ಕಂಪನಿಯದ್ದು ಕೂಡ ಇದೇ ಪೈರೇಟ್ ಸಿಂಬಲ್ ಆಗಿತ್ತು. ಮತ್ತೆ ಅಚಾನಕ್ ಆಗಿ ನಾವು ನೋಡ್ತೀವಿ ಇಲ್ಲಿ ಕ್ಲಾರ್ಕ್ ಕೂಡ ಬಂದಿದ್ದಾನೆ. ಇವನೆಲ್ಲಿದ್ದವರು ಸಡನ್ ಆಗಿ ಬಂದಿದ್ದಾನೆ. ಇವನು ಮ್ಯಾರಿನಿಗೆ ಹೇಳ್ತಾನೆ ಈ ಬ್ಯಾಕ್ ರೂಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಿನ್ನ ಮೆಮೊರಿಯ ಮೇಲೆ ಇದರಲ್ಲಿ ಎಲ್ಲಾ ಟೈಮ್ ಲೈನ್ ಗಳಲ್ಲಿರುವಂತಹ ಜಾಗಗಳಿವೆ. ಅದು ಪ್ರೆಸೆಂಟ್ ಆಗಿರ್ಬೋದು, ಪಾಸ್ಟ್ ಆಗಿರ್ಬೋದು ಅಥವಾ ಫ್ಯೂಚರ್ ಆಗಿರ್ಬೋದು. ಎಲ್ಲ ಯೂನಿವರ್ಸ್ ಇಲ್ಲಿ ಮರ್ಜ್ ಆಗಿದೆ. ಆದ್ರೆ ಇದೇ ಟೈಮ್ಗೆ ಕ್ಲಾರ್ಕ್ ನೋಡ್ತಾನೆ ಬಾಬಿಯನ್ನ ಒಂದು ಎಂಟಿಟಿ ಕೊಂದಿತ್ತು ತಾನೆ, ಅದು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದೆ ಅಂತ. ಇದೇ ಟೈಮ್ಗೆ ಇಮಿಡಿಯೇಟ್ ಆಗಿ ಮ್ಯಾರಿಯನ್ನ ಕ್ಲಾರ್ಕ್ ಕುತ್ತಿಗೆನ ಗಟ್ಟಿ ಹಿಡಿದು ಅನ್ಕಾನ್ಶಿಯಸ್ ಮಾಡ್ಬಿಡ್ತಾನೆ. ಈಗ ನಾವು ಮ್ಯಾರಿಯ ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ. ಒಂದು ಟೈಮ್ ನಲ್ಲಿ ಅವಳ ಮೆಂಟಲ್ ಹೆಲ್ತ್ ತುಂಬಾನೇ ವೀಕ್ ಆಗಿತ್ತು. ಹಾಗಾಗಿ ಮೆಂಟಲ್ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ರು. ಆ ಟೈಮ್ ಅಲ್ಲಿ ಅವಳು ಒಂಟಿಯಾಗಿದ್ಲು. ಸೊ ಅಲ್ಲಿದ್ದಂತಹ ಕೆಲವೊಂದು ಚೇರ್ಸ್ ಗಳೆಲ್ಲ ಇಲ್ಲಿ ಕೂಡ ಕಾಣುತ್ತೆ. ಕರೆಕ್ಟ್ ಆಗಿ ಅವಳ ಮೆಮೊರಿಯ ಪ್ರಕಾರನೇ ಇಲ್ಲಿ ನಡೀತಾ ಇದೆ. ಸೊ ಅನ್ಕಾನ್ಶಿಯಸ್ ಆಗಿದ್ದಂತ ಮ್ಯಾರಿಗೆ ಪ್ರಜ್ಞೆ ಬಂದಾಗ ಇಲ್ಲಿ ತುಂಬಾ ಕಣ್ಣಿನ ಒಬ್ಬ ಮನುಷ್ಯ ಕಾಣ್ತಿದ್ದಾನೆ. ಮತ್ತೆ ಇನ್ನೊಬ್ಬ ಯಾರೋ ವಿಚಿತ್ರ ಮುಖದವನಿದ್ದ. ಇದು ನಮ್ಮ ಕ್ಲಾರ್ಕ್ ಈಗ ಕೂಡ ಕಾಣ್ತಿದೆ. ನಿಮ್ಗೆ ಅನ್ಸ್ಬೋದು ಇವ್ರು ಯಾಕೆ ಈ ರೀತಿ ವಿಚಿತ್ರ ಕಾಣ್ತಿದ್ದಾರೆ ಅಂತ. ಯಾಕಂದ್ರೆ ಇದನ್ನ ರೆಪ್ಲಿಕಾಸ್ ಅಂತ ನಾವು ಕರಿತೀವಿ. ಅಂದ್ರೆ ಕಾಪಿ ಆಗಿರುತ್ತೆ ಅದು. ಬೇಸಿಕಲಿ ಈಗ ನೀವು ಒಬ್ಬ ವ್ಯಕ್ತಿಯನ್ನ ನೆನಪಿಟ್ಕೊಳ್ತಿದ್ದೀರಾ ಅಂದ್ರೆ ಅದು ಕೂಡ ನೀವು ಬಾಲ್ಯದಲ್ಲಿ ನೋಡಿದ ಒಬ್ಬ ವ್ಯಕ್ತಿ, ಅವನ ಎಕ್ಸಾಕ್ಟ್ ಮುಖವನ್ನ ನಿಮ್ಗೆ ಇಮ್ಯಾಜಿನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ ಯಾವ ರೀತಿ ನೆನಪಿದೆ ಆ ರೀತಿ ಮುಖ ಡೂಪ್ಲಿಕೇಟ್ ಆಗಿ ಕಾಣುತ್ತೆ. ಅದು ಕೂಡ ಪ್ರತಿ ಟೈಮ್ ಲೈನ್ ಇಂದ. ಇಲ್ಲಿ ನಮ್ಮ ಕ್ಲಾರ್ಕ್ ಅಂತೂ ಚೂರಿಯಲ್ಲಿ ಚುಚ್ಚು ಬಿಡ್ತಾನೆ ಈ ಒಂದು ತುಂಬಾ ಕಣ್ಣಿನ ರೆಪ್ಲಿಕಾಸ್ಗೆ. ಸೊ ಆಗ ನಮ್ಗೆ ಗೊತ್ತಾಗುತ್ತೆ ಈ ರೆಪ್ಲಿಕಾಸ್ ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ, ಅವುಗಳಿಗೆ ಎಮೋಷನ್ ಇರೋದಿಲ್ಲ ಅಥವಾ ಅವ್ರಿಗೆ ನೋವು ಕೂಡ ಆಗೋದಿಲ್ಲ. ಮತ್ತೆ ಅವರನ್ನ ಇವರು ತಿನ್ನಲೂಬಹುದಂತೆ. ಸೊ ನಮ್ಮ ಕ್ಲಾರ್ಕ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಹಸಿವಾಗ್ತಾ ಇರುತ್ತೆ. ಸೊ ಈ ಒಬ್ಬ ವ್ಯಕ್ತಿಯ ಹೊಟ್ಟೆಯ ಸ್ವಲ್ಪ ಭಾಗವನ್ನ ಕಟ್ ಮಾಡ್ತಾನೆ.
ಅದ್ರಲ್ಲಿ ನಮ್ಗೆ ಬ್ರೆಡ್ ತರ ಕಾಣುತ್ತೆ, ಅಂದ್ರೆ ರಿಯಲ್ ಬಾಡಿ ಇರೋದಿಲ್ಲ, ಒಂಥರ ಬ್ರೆಡ್ ತರ ಇರುತ್ತೆ. ಸೊ ಅದನ್ನ ಸರ್ವ್ ಮಾಡ್ತಾನೆ, ಜೊತೆಗೆ ಅವನು ಕೂಡ ತಿಂತಾನೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಕ್ಲಾರ್ಕ್ ಸ್ವಲ್ಪ ಸೈಕೋ ತರ ಆಗಿದ್ದಾನೆ ಕಾಣಿಸುತ್ತೆ. ಯಾಕಂದ್ರೆ ಕ್ಲಾರ್ಕ್ ಅಂತೂ ಆ ಕ್ಯಾಟ್ ಅನ್ನೋ ಒಬ್ಳು ವ್ಯಕ್ತಿ ಇದ್ಲು ತಾನೆ, ಅವಳನ್ನ ಕೊಂದು ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟಿದಾನಂತೆ. ಯಾಕಂದ್ರೆ ಅವಳು ಬ್ಯಾಕ್ ರೂಮ್ಸ್ ನ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ಲಂತೆ. ಇಲ್ಲಿ ಕ್ಲಾರ್ಕ್ ಹೇಳ್ತಾನೆ, ಮೇರಿ ಹತ್ರ ನೀನು ನನ್ನ ಹೆಂಡತಿ ತರ ರೋಲ್ ಮಾಡು, ನಾನು ನನ್ನ ಹೆಂಡತಿ ಹತ್ರ ಮಾತಾಡೋ ರೀತಿ ಮಾತಾಡ್ತೀನಿ ಅಂತ. ಸೊ ಹೀಗೆ ಅಲ್ಲಿ ಬದಲಿದಂತ ಒಂದು ರೆಪ್ಲಿಕಾಸ್ ನ ಬಳಿಗೆ ಹೋಗಿ ಅದರ ತಲೆಯ ಅರ್ಧ ಪಾರ್ಟ್ ಅನ್ನ ಕಟ್ ಮಾಡಿ ಮೇರಿಯ ತಲೆ ಮೇಲೆ ಇಟ್ಬಿಡ್ತಾನೆ. ಅಂದ್ರೆ ಒಂಥರ ಕ್ವೀನ್ ತರ ಟ್ರೀಟ್ ಮಾಡ್ತಿದ್ದಾನೆ. ಸೊ ಕ್ಲಾರ್ಕ್ ಇಲ್ಲಿ ಹೇಳ್ತಾನೆ, ನಾನು ನಿಂಗೆ ಸಾರಿ ಕೇಳೋದಿಲ್ಲ, ಯಾಕಂದ್ರೆ ಆ ಮನೆ ನಂದು ಅಂತ. ಅಂದ್ರೆ ಗೈಸ್ ಬೇಸಿಕಲಿ ಇವನ ಹೆಂಡತಿ ಹತ್ರ ಮಾತಾಡೋ ರೀತಿ ಮೇರಿಯನ್ನ ರೋಲ್ ಕೊಟ್ಟಿದ್ದಾನೆ. ಸೊ ಮೇರಿನಿಗೆ ಗೊತ್ತಾಗುತ್ತೆ ಕ್ಲಾರ್ಕ್ ನದು ದೊಡ್ಡ ಮಿಸ್ಟೇಕ್ ಏನಂದ್ರೆ ಅವನು ಅವನ ಮಿಸ್ಟೇಕ್ ಅನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವನು ಎಣ್ಣೆ ಕುಡಿತ ಅಡಿಕ್ಷನ್ ಅಲ್ಲಿ ಇದ್ದಾಗ ಅವನು ಅವನ ಜಾಬ್ ಅನ್ನ ಬ್ಲೇಮ್ ಮಾಡ್ದ. ಅದಾದ್ಮೇಲೆ ಜಾಬ್ ಗೋಸ್ಕರ ಅವನ ಹೆಂಡತಿಯನ್ನ ಬ್ಲೇಮ್ ಮಾಡ್ದ. ಆದ್ಮೇಲೆ ಅವನಿಗೆ ಆರ್ಕಿಟೆಕ್ಟ್ ಆಗೋ ಪ್ಲಾನ್ ಇತ್ತು, ಆದ್ರೆ ಅದಕ್ಕೂ ಕೂಡ ಹೆಂಡತಿಗೆ ಬೈತಿದ್ದ. ಸೊ ಇವನೆಲ್ಲ ಈ ರೀತಿ ಕುಡ್ದೆಲ್ಲ ಬರ್ತಿದ್ದ ಕಾರಣ ಅವನನ್ನ ಹೊರಗಡೆ ಹಾಕ್ಬಿಟ್ಲು. ಅದಾದ್ಮೇಲೆ ಕೂಡ ಅವನು ಬೈಕೊಂಡೇ ಇದ್ದ. ಅವನು ಯಾವಾಗ್ಲೂ ಅವನ ಎಕ್ಸೆಪ್ಟೇ ಮಾಡ್ಲಿಲ್ಲ ತಪ್ಪನ್ನ. ಹಾಗಾಗಿ ಮ್ಯಾರನ್ಗೆ ಅನ್ಸುತ್ತೆ ಇವನನ್ನ ಚೇಂಜ್ ಮಾಡೋದು ಸಾಧ್ಯನೇ ಇಲ್ಲ ಅಂತ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ನಿಜವಾಗಿ ಕ್ಲಾರ್ಕ್ ಗೆ ಎಲ್ಲಾ ತಪ್ಪು ಕೂಡ ಗೊತ್ತಾಗಿದೆ, ಅವನು ಪಶ್ಚಾತ್ತಾಪದಲ್ಲಿದ್ದಾನೆ. ಅದೇನಂದ್ರೆ ಅವನೀಗ ಆಕ್ಚುಲಿ ಎಲ್ಲ ತಪ್ಪುಗಳನ್ನ ಒಪ್ಕೊಂಡು ಸೀದಾ ಮನೆಗೆ ಹೋಗ್ಬೋದು. ಆದ್ರೆ ಅವನಿಗೆ ಯಾವ್ದೆಲ್ಲ ಕನಸಿತ್ತು ಅದನ್ನ ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅವನಿಗೆ ಆರ್ಕಿಟೆಕ್ಟ್ ಆಗ್ಬೇಕಿತ್ತು, ಇಡೀ ದಿನ ಕೆಲಸ ಮಾಡ್ಕೊಂಡು ಸಾಯೋದು ಕೂಡ ಅಲ್ಲ, ಮನೆಯಲ್ಲಿ ಬಯಸ್ಕೊಳ್ಳೋದು ಕೂಡ ಅಲ್ಲ. ಬದಲಾಗಿ ಈ ಬ್ಯಾಕ್ ರೂಮ್ಸ್ ಗೆ ಬಂದ್ರೆ ಅವನ ಕನಸು ಸ್ವಲ್ಪ ನನಸಾದಾಗೆ. ಯಾಕಂದ್ರೆ ಈ ರೂಮ್ ಕೂಡ ಅವನ ಆರ್ಕಿಟೆಕ್ಟ್ ನ ತರಾನೇ ಡಿಸೈನ್ ಆಗಿದೆ. ಅಂದ್ರೆ ಅವನ ಮೆಮೊರೀಸ್ ಅಲ್ಲಿ ಯಾವ್ದೆಲ್ಲ ಬೇಕಿತ್ತು ಅದೆಲ್ಲ ಇಲ್ಲಿ ಇದೆ. ಸೊ ಮ್ಯಾರಿ ಹೇಳ್ತಾಳೆ, ಹಾಗಾದ್ರೆ ನೀನು ನಿನ್ನ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲಿ ಬಂದಿದ್ಯಾ, ಆದ್ರೆ ನನ್ನನ್ನ ಬಿಟ್ಬಿಡು ಅಂತ. ಸೊ ಓಕೆ ಅಂತ ಹೇಳಿ ನಮ್ಮ ಕ್ಲಾರ್ಕ್ ಇಲ್ಲಿ ಬಿಡುಗಡೆ ಮಾಡ್ತಾನೆ. ಆದ್ರೆ ಇದು ಟೈಮ್ಗೆ ಅಲ್ಲಿ ಬದಿಯಲ್ಲಿ ನಿಂತಿದ್ದಂತ ರೆಪ್ಲಿಕಾಸ್ ತುಂಬಾನೇ ಭಯದಲ್ಲಿ ಓಡ್ಬಿಡುತ್ತೆ. ನೋಡಿದಾಗ ಇಲ್ಲಿ ಒಂದು ಮಾನ್ಸ್ಟರ್ ತರ ಬಂದಿದೆ, ಪೈರೇಟ್ ರೀತಿ ಕಾಣ್ತಿದೆ. ಮತ್ತೆ ಈ ಒಂದು ಮಾನ್ಸ್ಟರ್ ತರ ಬರ್ತಿರೋ ರೆಪ್ಲಿಕಾಸ್ ಇದೆಯಲ್ವಾ, ಇದು ಕ್ಲಾರ್ಕ್ ನ ಒಂದು ಬಿಹೇವಿಯರ್. ಅಂದ್ರೆ ಅವನ ಈಗೋ ಆಗಿರ್ಬೋದು, ಕೋಪ್ ಆಗಿರ್ಬೋದು, ಹೇಟ್ ಆಗಿರ್ಬೋದು, ಎಲ್ಲಾ ಕೆಟ್ಟ ಎಮೋಷನ್, ಕೆಟ್ಟ ಟ್ರಾಮಾಗಳನ್ನ ಹೊಂದಿರುವ ಒಂದು ಮಾನ್ಸ್ಟರ್ ಆಗಿದೆ. ನೋಡೋದಕ್ಕೆ ಕೂಡ ಅವನ ರೀತಿನೇ ಇದೆ. ಆದ್ರೆ ಜೊತೆಗೇನೆ ಅವನ ಸ್ಟೋರ್ ನಲ್ಲಿ ಇದ್ದಂತ ಒಂದು ಪೈರೇಟ್ ನ ಸಿಂಬಲ್ ಇತ್ತು ತಾನೆ, ಅದೇ ರೀತಿ ಇದು ಇದೆ. ಅಂದ್ರೆ ಪ್ರತಿ ಸಲ ಈ ಪೈರೇಟ್ ಏನು ಬರುತ್ತೆ, ಇದು ಕೇವಲ ಕ್ಲಾರ್ಕ್ ನ ಎಮೋಷನ್ ಅಂತ ಮಾತ್ರ ಅಲ್ಲ, ಬದಲಾಗಿ ಯಾರೆಲ್ಲ ಈ ಬ್ಯಾಕ್ ರೂಮ್ಸ್ ಗೆ ಎಂಟರ್ ಆಗಿರ್ತಾರೆ ಎಲ್ರಿಗೂ ಕೂಡ ಅವರವರ ಎಮೋಷನ್ ನ ಪ್ರಕಾರ ಈ ಪೈರೇಟ್ ಬರುತ್ತೆ. ಕ್ಲಾರ್ಕ್ ಗೆ ಏನಿದೆ ನೋಡಿ ಹೆದರಿಕೆ ಆಗೋದಿಲ್ಲ. ಅವನು ಹೇಳ್ತಾನೆ, ಐ ಥಿಂಕ್ ನೀನ್ ನನ್ನ ರೆಪ್ಲಿಕಾಸ್ ಆಗಿದೆಯಾ ಕಾಣಿಸುತ್ತೆ, ನಿನ್ಗೆ ನನ್ನ ರೀತಿಯ ಎಮೋಷನ್ಸ್ ಇದೆ, ಮತ್ತೆ ಎಲ್ಲಾನು ಸರಿ ಇದೆ, ಈಗ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಸೊ ಈ ಒಂದು ಎಂಟಿಟಿಗೆ ಗೊತ್ತಾಗುತ್ತೆ ಕ್ಲಾರ್ಕ್ ನಿಗೆ ಈ ಜಾಗ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಸೊ ಬೇಸಿಕಲಿ ಈ ಒಂದು ಎಂಟಿಟಿ ಇದೆಯಲ್ವಾ, ಇದೊಂಥರ ಮಗುವಿನ ತರ. ಇದು ಈ ಬ್ಯಾಕ್ ರೂಮ್ಸ್ ನ ಒಳಗಡೆ ಬಂದವರ ಜೊತೆ ಆಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಎಲ್ರು ಕೂಡ ಹೆದರಿ ಓಡ್ತಾರೆ, ಅದಕ್ಕೋಸ್ಕರ ಕೊಲ್ಲುತ್ತೆ. ಆದ್ರೆ ಕ್ಲಾರ್ಕ್ ಆ ರೀತಿ ಮಾಡಲಿಲ್ಲ, ಅವನು ಸ್ವಇಚ್ಛೆಯಿಂದಾನೆ ಬ್ಯಾಕ್ ರೂಮ್ಸ್ ಗೆ ಬಂದಿದ್ದಾನೆ. ಆದ್ರೆ ಇದೇ ಟೈಮ್ ಗೆ ನಾವು ನೋಡ್ತೀವಿ ಈ ಒಂದು ಎಂಟಿಟಿ ಅಂತೂ ಕ್ಲಾರ್ಕ್ ಅನ್ನ ಎತ್ತಿ ಹಿಡಿಯುತ್ತೆ. ಜಸ್ಟ್ ಲೈಕ್ ಆ ಪೇಂಟಿಂಗ್ ಅಲ್ಲಿ ನೀವು ನೋಡಿದ್ರೆ ಆ ಪೈರೇಟ್ ಒಂದು ಎತ್ತಾ ಇರೋ ಸಿಂಬಲ್ ತರ ಇದೆ. ಸೊ ಈ ಕ್ಲಾರ್ಕ್ ನ ಬೆನ್ನಂತೂ ಎಂಟಿಟಿ ತಿಂತಾ ಇದೆ. ಮ್ಯಾರನಿಗೆ ತುಂಬಾನೇ ಹೆದರಿಕೆ ಆಗುತ್ತೆ, ಓಡ್ತಾ ಹೋಗ್ತಾಳೆ. ಅಲ್ಲಿಂದ ಎಸ್ಕೇಪ್ ಆದಾಗ ಅವಳ ನೇಬರ್ಹುಡ್ ನದೊಂದು ಬ್ಯಾಕ್ ರೂಮ್ಸ್ ಕಾಣುತ್ತೆ. ಮತ್ತೆ ಇವಳು ಓಡೋದನ್ನ ಗಮನಿಸಿಕೊಂಡು ಆ ಎಂಟಿಟಿ ಕೂಡ ಓಡಿಸ್ತಾ ಇದೆ. ಎದುರು ಹೋದ್ರೆ ಬಾಗಿಲಿದೆ, ಬಟ್ ಅದು ಲಾಕ್ ಆಗ್ತಿಲ್ಲ. ಸೊ ಹೀಗೇನೆ ಎಸ್ಕೇಪ್ ಆಗ್ತಾ ಆಗ್ತಾ ಮೇಲೆ ಮೇಲೆ ಹತ್ತಾ ಹೋಗ್ತಾಳೆ. ಆದ್ರೆ ಫೈನಲಿ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ದೊಡ್ಡದೊಂದು ಟ್ರ್ಯಾಪ್ ಅನ್ನ ಮಾಡಲಾಗಿತ್ತಂತೆ ಏಸಿಂಗ್ ಕಂಪನಿ ಅವರು. ಸೊ ಇಲ್ಲಿ ಬಂದವರನ್ನ ಮತ್ತೆ ಆ ಒಂದು ಎಂಟಿಟಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ ಈ ರೂಮ್ ಅನ್ನ ಸೆಟ್ ಅಪ್ ಮಾಡಿದ್ರಂತೆ. ಆ ಎಂಟಿಟಿ ಕೂಡ ಸ್ವಲ್ಪ ವೀಕ್ ಆಗಿತ್ತು, ಅಷ್ಟು ಓಡ್ಕೊಂಡು ಬಂದಾಗ ಇದೇ ಟೈಮ್ಗೆ ಹೊಡಿಯೋದಕ್ಕೆಲ್ಲ ಶುರು ಮಾಡ್ತಾಳೆ. ಇದಾದ್ಮೇಲೆ ನ್ಯಾರೋ ರಸ್ತೆಯನ್ನ ಹುಡುಕ್ತಾ ಅಲ್ಲಿಂದ ವಾಲ್ ಒಳಗಡೆ ಹೋಗ್ತಾಳೆ. ಇದೇ ಟೈಮ್ಗೆ ನಾವು ನೋಡ್ತೀವಿ ಏಸಿಂಗ್ ಕಂಪನಿ ಅವರು ಕೆಲವರು ಇಲ್ಲಿಗೆ ಬಂದಿದ್ದಾರೆ. ಇವರು ಮ್ಯಾರಿಯನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಸ್ಪ್ರೇ ಅನ್ನ ಹಾಕ್ತಾರೆ. ಅವಳಿಗೆ ಪ್ರಜ್ಞೆ ಬಂದಾಗ ಒಂದು ರಿಸರ್ಚ್ ಫೆಸಿಲಿಟಿಗೆ ಬಂದಿರ್ತಾಳೆ. ಇಲ್ಲಿ ಇವಳನ್ನ ಫುಲ್ ಟೆಸ್ಟಿಂಗ್ ಮಾಡ್ತಾರೆ. ಇವಳಿಗೆ ಏನಾದ್ರೂ ಫೇವರ್ ಆಗಿದ್ಯಾ ಅಥವಾ ಏನಾದ್ರೂ ತೊಂದರೆ ಆಗಿತ್ತಾ ಅಂತ. ಜೊತೆಗೆ ಅಲ್ಲಿ ಟೆಸ್ಟಿಂಗ್ ನ ಏರಿಯಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವರು ಅದೊಂದು ಎಂಟಿಟಿಯನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅದೇ ಪೈರೇಟ್ ರೀತಿ ಕಾಣ್ತಿತ್ತಲ್ವಾ ಒಂದು ಅದನ್ನ. ಮತ್ತೆ ಇಲ್ಲಿ ಎಸ್ಐ ಕಂಪನಿಯ ಫಿಲ್ ಅಂತೂ ಅವಳನ್ನ ನೋಡ್ತಾನೆ. ಅದೇ ಟೈಮ್ಗೆ ಇವಳು ಕ್ವಶನ್ ಮಾಡ್ತಾಳೆ, ಅವಳನ್ನ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡ್ತಾರ ಅಂತ. ಆದ್ರೆ ಅದ್ರ ಬಗ್ಗೆ ಇವನು ಹೇಳುದಿಲ್ಲ, ಬದಲಾಗಿ ಫಿಲ್ ಹೇಳ್ತಾನೆ, ನೀನು ಹೋಗಿದಂತ ಬ್ಯಾಕ್ ರೂಮ್ಸ್ ಇದೆಯಲ್ವಾ, ಅದೊಂದು ಲಿಮಿನಲ್ ಸ್ಪೇಸ್ ಆಗಿದೆ, ಅದು ಕೂಡ ರಿಯಾಲಿಟಿನೇ. ಆದ್ರೆ ಅಲ್ಲಿ ಹೆಚ್ಚಾಗಿ ನೀವು ಮಾಡಿದಂತ ತಪ್ಪು ಕೆಲಸದ ಬಗ್ಗೆನೆ ರೆಪ್ಲಿಕೇಟ್ಸ್ ಆಗುತ್ತೆ. ಮತ್ತೆ ನಮ್ಮ ಕಂಪನಿ ಕೆಲಸ ಏನಂದ್ರೆ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು. ಆದ್ರೆ ನಮ್ಗೆ ಹೋಗೋದಕ್ಕೆ ಕಷ್ಟ ಆಯ್ತು, ಯಾಕಂದ್ರೆ ಅದು ಯಾವ ಜಾಗದಲ್ಲಿ ಬೇಕಾದ್ರೂ ಆಗ್ಬೋದು. ಆ ಬ್ಯಾಕ್ ರೂಮ್ಸ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಆಗೋದಿಲ್ಲ, ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಆ ಒಂದು ದಿನ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಭೂಕಂಪ ಆಗಿತ್ತಂತೆ. ಇದರ ಪ್ರಕಾರ ಎಲ್ಲೆಲ್ಲೋ ಓಪನ್ ಆಗ್ಬಿಡುತ್ತೆ. ಜೊತೆಗೇನೆ ನೀನು ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಮ್ಯಾರಿ ಹತ್ರ ಕೇಳ್ತಾನೆ. ಮತ್ತೆ ಆ ಒಂದು ದಿನ ನೀವು ಫಸ್ಟ್ ಬ್ಯಾಕ್ ರೂಮ್ಸ್ ಗೆ ಎಂಟರ್ ಆಗುವಾಗ ಒಂದು ಪಕ್ಷಿಯನ್ನ ನೋಡಿದ್ರಲ್ವಾ, ಅದೇ ಒಬ್ಬ ನರೇನ್ ವಾರ್ನ್ ಅಂತ ಒಬ್ಬ ಶುರುವಲ್ಲಿ ಹೋಗಿದ್ದ. ಸೊ ಈ ಟೈಮ್ ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಯಾವುದೋ ಒಂದು ಬೀಚ್ ನ ನಡುವೆ ಅದರ ಇನ್ನೊಂದು ಬಾಗಿಲು ಇರ್ಬೇಕು ಅಂತ. ಆದ್ರೆ ಗಾಯ್ಸ್ ನಮ್ಗೆ ಇಲ್ಲಿ ಗೊತ್ತಾಗುತ್ತಾ ಈ ಮ್ಯಾರಿ ಏನೋ ರಿಯಲ್ ವರ್ಲ್ಡ್ ಗೆ ಬಂದಿರಬಹುದು, ಆದ್ರೆ ಅವಳ ರೆಪ್ಲಿಕಾ ಈಗ ಆ ಬ್ಯಾಕ್ ರೂಮ್ ವರ್ಲ್ಡ್ ಅಲ್ಲಿ ಇದೆ. ಅಂದ್ರೆ ಅವಳ ರೀತಿಯ ಕಾಣುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಇದ್ದೇ ಇರುತ್ತೆ. ಅದೊಂಥರ ಡೂಪ್ಲಿಕೇಟ್ ಆಗೋದು ಅಂತ ಹೇಳ್ಬೋದು. ಈ ಲಿಮಿನಲ್ ಸ್ಪೇಸ್ ಅಲ್ಲಿ ನೀವು ಒಮ್ಮೆ ಬಂದ್ರೆ ಅಲ್ಲಿ ಡೂಪ್ಲಿಕೇಟ್ ಆಗ್ತೀರಾ. ಅವರು ರಿಯಲ್ ಲೈಫ್ ಗೆ ಎಂಟರ್ ಆದ ಮೇಲೆ ಕೂಡ ಅವರಿಗೆ ಕೆಲವೊಂದು ಆಲ್ರೆಡಿ ನೋಡಿದಂತಹ ಆಬ್ಜೆಕ್ಟ್ ರೀತಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನಾನು
ನಾನು ಸೇಯನ್ ನನ್ನ ಮನೆಯಿಂದ 10 ಕಿಲೋಮೀಟರ್ ದೂರಕ್ಕೆ ಹೋದೆ. ಎಕ್ಸಾಕ್ಟ್ ಸೇಮ್ ಆಗಿ ಆ ವರ್ಲ್ಡ್ ಅಲ್ಲಿ ಕೂಡ ಅಂದ್ರೆ ಬ್ಯಾಕ್ ರೂಮ್ಸ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ, ರೋಬೋಟ್ ತರ ನಡೀತಾ ಇರುತ್ತೆ ಗುರು. ಮತ್ತೊಂದು ಪೈರೇಟ್ ನ ರೀತಿ ಕಾಣುವಂತ ಎಂಟಿಟಿ ಇತ್ತಲ್ವಾ, ಅದು ಆಕ್ಚುಲಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಕೆಟ್ಟತನ ಇದೆಯಲ್ವಾ, ಅದೇ ಆ ರೆಪ್ಲಿಕಾಸ್ ಆಗಿರುತ್ತೆ. ಆ ಕೆಟ್ಟತನ ಆ ಮನುಷ್ಯನನ್ನ ಹಂಟ್ ಮಾಡುತ್ತೆ, ಅಂದ್ರೆ ಮನುಷ್ಯನನ್ನ ಕೊಲ್ಲೋದಕ್ಕೆ ಬರುತ್ತೆ. ಯಾಕಂದ್ರೆ ಅವರು ಕೆಟ್ಟತನದಿಂದ ಹೊರಗಡೆ ಹೋಗ್ಬಾರ್ದು ಅಂತ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಬ್ಯಾಕ್ ರೂಮ್ಸ್ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೌದು ಗಾಯ್ಸ್, ಇದು ಓಪನ್ ಎಂಡಿಂಗ್ ಮೂವಿ ಆಗಿದೆ, ಈ ರೀತಿ ತೋರಿಸಿದ್ದಾರೆ. ಬಟ್ ಇದರ ಪಾರ್ಟ್ 2 ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಮೂವಿ ಅಂತೂ ನಿಮ್ಗೆ ತುಂಬಾನೇ ತಲೆಗೆ ಹುಳ ಬಿಟ್ಟಿರಬಹುದು. ಬಟ್ ವಿಷಯ ಏನಂದ್ರೆ ಈ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಇದು ತುಂಬಾನೇ ಯೂನಿಕ್ ಆಗಿದೆ. ಇದನ್ನು ಮುಂಚೆ ಯೂಟ್ಯೂಬ್ ಸೀರೀಸ್ ಆಗಿ ಮಾಡಿದ್ರಂತ. ಆದ್ರೆ ಈ ಮೂವಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಆಗಿದೆ. ಇನ್ನು ಕೂಡ ಡೀಟೇಲ್ ಆಗಿ ಯಾವ ರೀತಿ ಆಗಿರ್ಬೋದು ಅಂತ ಕಲ್ಪನೆ ಇದೆ. ಸೊ ನಂಗಂತೂ ಈ ಮೂವಿ ತಲೆನೋವು ಬಂತು ಗುರು. ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡೆ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.